ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಬೈ ಎಲೆಕ್ಷನ್ ರಣಾಂಗಣದಲ್ಲಿ ಹೇಗಿದೆ ಭೂಪತಿಯ ಮತಬೇಟೆ? ಮುನಿರತ್ನ ಪರ ಐರಾವತ ಪ್ರಚಾರಕ್ಕೆ ಬರಲು ಕಾರಣವೇನು? ಶಿರಾ ಪ್ರಚಾರ ಅಖಾಡದಲ್ಲಿ ಹೊನ್ನಾಳಿ ಹೋರಿಗೆ ಗುಮ್ಮಿದ್ಯಾರು? ಉಪಸಮರದ ಬಳಿಕ ಸಂಪುಟ ಸರ್ಕಸ್. ಯಾರ್ಯಾರಿಗೆ ಚಾನ್ಸ್? ಇದೆಲ್ಲವನ್ನ ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ಪ್ರಚಾರದ ಅಖಾಡದಲ್ಲಿ ಡಿಬಾಸ್ ಕೊಟ್ಟ ಮಾಸ್ ಎಂಟ್ರಿ ಹೇಗಿತ್ತು? ಮುನಿರತ್ನ ಪರ ಪ್ರಚಾರ ನಡೆಸಲು ದರ್ಶನ್ ಕೊಟ್ಟ ಕಾರಣ ಏನು? ಆರ್ಆರ್ ನಗರಕ್ಕೆ ಡಿಕೆ ಬ್ರದರ್ಸ್ ಬರಬಾರದು ಎಂದಿದ್ಯಾರು? ನೋಡೋಣ ಮಿನಿ ವಾರ್ ನ್ಯೂಸ್ ಟಾಪ್ 9ನಲ್ಲಿ. ಬೈ ಎಲೆಕ್ಷನ್ ಪ್ರಚಾರದ ಅಖಾಡಕ್ಕೆ ಡಿಬಾಸ್ ದರ್ಶನ್ ಮಾಸ್ ಎಂಟ್ರಿ ಕೊಟ್ಟಿದ್ದಾರೆ. ತೆರೆದ ವಾಹನದಲ್ಲಿ ದರ್ಶನ್ ರ್ಯಾಲಿ ನಡೆಸ್ತಾ ಇದ್ದು ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಅಭಿಮಾನಿಗಳು ಸಾಥ್ ಕೊಟ್ಟಿದ್ದಾರೆ. ದರ್ಶನ್ ಪ್ರಚಾರಕ್ಕೆ ಆಗಮಿಸ್ತಾ ಇದ್ದಂತೆ ಹೂಮಳೆ ಸುರಿಸಿ ಘೋಷಣೆ ಕೂಗಿ ಅಭಿಮಾನಿಗಳು ಸಂಭ್ರಮಿಸಿದ್ರು. ರ್ಯಾಲಿಯಲ್ಲಿ ತೇಜಸ್ವಿನಿ ರಮೇಶ್ ಭಾಗಿಯಾಗಿದ್ದು ದರ್ಶನ್ಗೆ ಬೌನ್ಸರ್ಸ್ ಹಾಗೂ ಪೊಲೀಸರು ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಮಿನಿ ಸಮರದ ಪ್ರಚಾರದ ಕಣಕ್ಕೆ ತಾರಾ ಮೆರುಗು ಸಿಕ್ಕಿದ ರಾಜರಾಜೇಶ್ವರಿ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಪರ ದರ್ಶನ್ ಪ್ರಚಾರ ನಡೆಸ್ತಾ ಇದ್ದಾರೆ. ಯಶವಂತಪುರ ರೈಲ್ವೆ ನಿಲ್ದಾಣದಿಂದ ರೋಡ್ ಶೋ ಆರಂಭಿಸಿದಂತ ದರ್ಶನ್ ಮುನಿರತ್ನ ಪರ ಕ್ಯಾಂಪೇನ್ ಮಾಡಿದ್ರು. ಬಳಿಕ ವಾರ್ಡ್ ನಂಬರ್ 17ರ ಜೆಪಿ ಪಾರ್ಕ್, ಚೌಡೇಶ್ವರಿ ಬಸ್ ನಿಲ್ದಾಣ, ಜಾಲಹಳ್ಳಿ ವಿಲೇಜ್ನಲ್ಲಿ ಪ್ರಚಾರ ನಡೆಸಿದ್ರು. ರಾತ್ರಿವರೆಗೂ ಮುನಿರತ್ನ ಪರ ದರ್ಶನ್ ಮತಬೇಟೆಯಾಡಲಿದ್ದಾರೆ. ರಾತ್ರಿ 9 ಗಂಟೆವರೆಗೂ ಆರ್ಆರ್ ನಗರ ಕ್ಷೇತ್ರದ ಹಲವೆಡೆ ಚಾಲೆಂಜಿಂಗ್ ಸ್ಟಾರ್ ಕ್ಯಾಂಪೇನ್ ಮಾಡಲಿದ್ದಾರೆ. 2:30ಕ್ಕೆ ವಾರ್ಡ್ ನಂಬರ್ 38ರ ಎಚ್ಎಂಟಿ ಪೀಣ್ಯದಿಂದ ಗೊರಗುಂಟೆಪಾಳ್ಯ, 4 ಗಂಟೆಗೆ ವಾರ್ಡ್ ನಂಬರ್ 42ರ ಲಕ್ಷ್ಮೀದೇವಿ ನಗರ, 5ಕ್ಕೆ ಲಗ್ಗೆರೆ, 6ಕ್ಕೆ ಕೊಟ್ಟಿಗೆಪಾಳ್ಯದ ಬಿಡಿಎ ಕಾಂಪ್ಲೆಕ್ಸ್, ರಾತ್ರಿ 8:15ಕ್ಕೆ ಜ್ಞಾನ ಭಾರತೀಯ ಕೆಂಗುಂಟೆ, 9 ಗಂಟೆಗೆ ಆರ್ಆರ್ ನಗರದ ಪ್ರವೇಶ ದ್ವಾರದ ಮೂಲಕ ಮತಯಾಚನೆ ಮಾಡಲಿದ್ದಾರೆ. ಕೋವಿಡ್ ಸಂಕಷ್ಟದಲ್ಲಿ ಜನರಿಗೆ ಅಕ್ಕಿ ನೀಡಿದ್ದು ದೊಡ್ಡತನವಾಗಿದ್ದು ಅವರ ಆ ದೊಡ್ಡತನದಿಂದಲೇ ಪ್ರಚಾರಕ್ಕೆ ಬಂದಿದ್ದೇನೆ, ಮಾನವೀಯ ದೃಷ್ಟಿಯಿಂದಷ್ಟೇ ಪ್ರಚಾರ ಮಾಡ್ತಾ ಇದ್ದೇನೆ ಎಂದು ದರ್ಶನ್ ಹೇಳಿದರು. ಮುನಿರತ್ನ ಪರ ಪ್ರಚಾರಕ್ಕೆ ತೆರಳುವ ಮುನ್ನ ಮಾತನಾಡಿದ ಅವರು, ನಾನು ಯಾವುದೇ ಪಕ್ಷ ನೋಡಿ ಪ್ರಚಾರಕ್ಕೆ ಹೋಗ್ತಾ ಇಲ್ಲ, ಮುನಿರತ್ನ ವ್ಯಕ್ತಿತ್ವ ನೋಡಿ ಪ್ರಚಾರಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳಿದರು. ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ರಾಜರಾಜೇಶ್ವರಿ ಕ್ಷೇತ್ರಕ್ಕೆ ಬರಬಾರದು ಎಂದು ಸಂಸದೆ ಶೋಭಾ ಕರಂದ್ಲಾಜೆ ಆಗ್ರಹಿಸಿದ್ದಾರೆ. ಡಿಕೆಶಿ ಹಾಗೂ ಡಿಕೆ ಸುರೇಶ್ ಅಕ್ರಮ ಮಾಡುವುದರಲ್ಲಿ ನಿಸ್ಸೀಮರು. ಅಲ್ಲದೆ ಸುರೇಶ್ ಇದ್ದರೆ ಚುನಾವಣಾ ಅಕ್ರಮ ನಡೆಯುತ್ತೆ. ಹೀಗಾಗಿ ನಾವು ಡಿಕೆ ಸುರೇಶ್ ವಿರುದ್ಧ ಆಯೋಗಕ್ಕೆ ದೂರು ನೀಡಿದ್ದೇವೆ ಅಂತ ಹೇಳಿದರು. ಕುಸುಮ ಕಣ್ಣೀರು ಹಾಕಿದ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಸಂಸದೆ ಶೋಭಾ ಕರಂದ್ಲಾಜೆ, ಪ್ರಜಾಪ್ರಭುತ್ವದಲ್ಲಿ ಅಭಿವೃದ್ಧಿಗೆ ಆದ್ಯತೆ ಕೊಡಬೇಕೇ ವಿನಃ ಭಾವನೆಗಳಿಗೆ ಅಲ್ಲ ಅಂದ್ರು. ಅವರವರ ಮನೆಗಳಲ್ಲಿ ಏನೋ ಘಟನೆಗಳು ನಡೆದಿರುತ್ತವೆ, ಅವುಗಳನ್ನ ಭಾವನಾತ್ಮಕವಾಗಿ ಬಳಸಿಕೊಂಡು ಮತ ಕೇಳುವುದು ಸರಿಯಲ್ಲ. ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿ ಜನ ಮತ ನೀಡಬೇಕು ಅಂತ ಹೇಳಿದ್ರು. ಕಾಂಗ್ರೆಸ್ ಜೆಡಿಎಸ್ ಪ್ರತಿ ಬಾರಿ ನೀರಾವರಿ ಸಮಸ್ಯೆಗಳನ್ನು ಗಿಮಿಕ್ ಆಗಿ ಬಳಸಿಕೊಳ್ತಾ ಇದ್ರು ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ಮದಲೂರು ಬಳಿ ಮಾತನಾಡಿದ ಅವರು, ಇಡೀ ಶಿರಾ ಕೇಸರಿಮಯ ಆಗಿದ್ದನ್ನು ಕಂಡು ಜೆಡಿಎಸ್ ಕಾಂಗ್ರೆಸ್ಗೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ. ಮದಲೂರು ಕೆರೆ ಬಿಜೆಪಿ ಸರ್ಕಾರದ ಮೊದಲ ಆದ್ಯತೆ ಎಂದರು. ಸಿಎಂ ಬದಲಾವಣೆಯ ಬಗ್ಗೆ ಸಿದ್ದರಾಮಯ್ಯ ಹೇಳಿಕೆಗೆ ಪ್ರತಿಕ್ರಿಯಿಸಿದಂತಹ ಬಿಎಸ್ವೈ, ಬೈ ಎಲೆಕ್ಷನ್ ಮುಗಿದ ಮೇಲೆ ಬದಲಾಗುವುದು ನಿಶ್ಚಿತ. ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳಿಗೆ ದೊಡ್ಡ ಮುಖಭಂಗ ಆಗುತ್ತೆ. ದೊಡ್ಡ ಅಂತರದಲ್ಲಿ ನಾವು 2 ಕ್ಷೇತ್ರಗಳಲ್ಲಿ ಗೆಲ್ತೇವೆ ಎಂದರು. ಅಲ್ಲದೆ ಇದುವರೆಗೆ ನಾನು ಯಾವುದೇ ಟೀಕೆ ಮಾಡಿಲ್ಲ, ಯಾರ ಹೆಸರು ಹೇಳಿಲ್ಲ. ಉಪಚುನಾವಣೆ ಮುಗಿದ ಮೇಲೆ ಅವರೇ ಉತ್ತರ ಕೊಡ್ಲಿ ಅಂತ ಹೇಳಿದರು. ಉಪಚುನಾವಣೆ ಮುಗಿದ ಮೇಲೆ ದೆಹಲಿಗೆ ಹೋಗಿ ಬರ್ತೇನೆ, ಬಳಿಕ ಸಚಿವ ಸಂಪುಟ ವಿಸ್ತರಣೆ ಮಾಡ್ತೇವೆ ಎಂದು ಸಿಎಂ ಬಿಎಸ್ವೈ ಹೇಳಿದರು. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಾನು ಉಪಚುನಾವಣೆಗೆ ಪ್ರಚಾರಕ್ಕೆ ಹೋಗಬೇಕು ಅಂತ ಇರಲಿಲ್ಲ. ಆದರೆ ಸಿದ್ದರಾಮಯ್ಯ, ದೇವೇಗೌಡ, ಡಿಕೆ ಶಿವಕುಮಾರ್, ಎಚ್ಡಿ ಕುಮಾರಸ್ವಾಮಿ ಪ್ರಚಾರಕ್ಕೆ ಹೋಗಿದ್ದಾರೆ. ಸಿಎಂ ಆಗಿ ನಾನು ಹೋಗಲಿಲ್ಲ ಅಂದ್ರೆ ತಪ್ಪಾಗುತ್ತೆ. ಹೀಗಾಗಿ 2 ಕಡೆ ಪ್ರಚಾರ ಮಾಡ್ತೇನೆ ಅಂತ ಹೇಳಿದರು. ವಿಚಾರಣೆ ವೇಳೆ ವಿನ್ಸೆಂಟ್ ಬಗ್ಗೆ ಸಿಕ್ಕ ಸ್ಫೋಟಕ ಮಾಹಿತಿ ಏನು? ಶಿರಾ ಪ್ರಚಾರದಿಂದ ಮಾಧುಸ್ವಾಮಿ ದೂರ ಉಳಿದಿದ್ದೇಕೆ? ಕೋವಿಡ್ ಕೇರ್ ಸೆಂಟರ್ಗಳಿಗೆ ಬೀಗ ಹಾಕ್ತಿರೋದ್ಯಾಕೆ? ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಸ್ಯಾಂಡಲ್ವುಡ್ ಡ್ರಗ್ಸ್ ಲಿಂಕ್ಸ್ ಕೇಸ್ ಸಂಬಂಧ ಪೊಲೀಸ್ ತನಿಖೆಯಲ್ಲಿ ಬಂಧಿತ ವಿನ್ಸೆಂಟ್ನ ಖತರ್ನಾಕ್ ಹಿಸ್ಟರಿ ಬಯಲಾಗಿದೆ. ಡ್ರಗ್ಸ್ ಕಿಂಗ್ ಪಿನ್ ವಿನ್ಸೆಂಟ್ 13 ಬಗೆಯ ಡ್ರಗ್ಸ್ಗಳನ್ನು ಡಬ್ಬಿಗಳಲ್ಲಿ ತುಂಬಿಟ್ಟುಕೊಂಡಿದ್ದ. ಅಲ್ಲದೆ ಪ್ರತಿಷ್ಠಿತ ಬಾರ್, ರೆಸ್ಟೋರೆಂಟ್, ಪಬ್ಗಳ ಮಾಲೀಕರ ಜೊತೆ ಲಿಂಕ್ ಹೊಂದಿದ್ದ ವಿನ್ಸೆಂಟ್ ಮೊದಲು ಪಾರ್ಟಿಗಳಲ್ಲಿ ಡ್ರಗ್ಸ್ ಸಪ್ಲೈಯರ್ ಆಗಿದ್ದ. ಬಳಿಕ ಅದೇ ಪಾರ್ಟಿಗಳಲ್ಲಿ ವಿಐಪಿ ಆಗಿ ಬದಲಾಗಿದ್ದ.
42 ಜನರ ಜೊತೆ ಸಂಪರ್ಕ ಹೊಂದಿದ ವಿನ್ಸೆಂಟ್ ಡ್ರಗ್ಸ್ ಕೇಸ್ನ ಆರೋಪಿ ಆದಿತ್ಯ ಆಳ್ವಾಗೆ ಸೇರಿದ ಹೌಸ್ ಆಫ್ ಲೈಫ್ನಲ್ಲಿ ನಡೀತಾ ಇದ್ದ ಪಾರ್ಟಿಗೂ ಸ್ಪೆಷಲ್ ಎಂಟ್ರಿ ಕೊಡ್ತಿದ್ದಂತೆ. ಅಲ್ಲದೆ ವಿನ್ಸೆಂಟ್ ಮಾಜಿ ಎಂಎಲ್ಎ ಆಪ್ತನ ಮಗ ವಿಕ್ಕಿ ನಿಕಟ ಸಂಪರ್ಕ ಹೊಂದಿದ. ಈಗಾಗಲೇ ವಿಕ್ಕಿ ಅಲಿಯಾಸ್ ವಿನಯ್ ಸೇರಿದಂತೆ 5 ಮಂದಿಯನ್ನು ಬಂಧಿಸಲಾಗಿದೆ. ಕೊರೋನಾ ಲಾಕ್ಡೌನ್ನಿಂದ ಇಡೀ ದೇಶವೇ ಲಾಕ್ ಆಗಿದ್ರು ವಿನ್ಸೆಂಟ್ ಇದೇ ಲಾಕ್ಡೌನ್ ಸಮಯದಲ್ಲಿ ಅತಿ ಹೆಚ್ಚು ಹಣ ಗಳಿಸಿರುವುದು ಬಯಲಾಗಿದೆ. ಡಬಲ್ ರೇಟ್ಗೆ ದೊಡ್ಡ ವ್ಯಕ್ತಿಗಳಿಗೆ ಡ್ರಗ್ಸ್ ಮಾರಾಟ ಮಾಡಿದಂತಹ ವಿನ್ಸೆಂಟ್ ಬಂದ ಹಣವನ್ನೆಲ್ಲ ತನ್ನ ದೇಶ ನೈಜೀರಿಯಾಗೆ ರವಾನಿಸಿದ್ದ. ಅಲ್ಲದೆ ಇಲ್ಲಿ ಗಳಿಸಿದಂತಹ ಹಣವನ್ನೆಲ್ಲ ನೈಜೀರಿಯಾದಲ್ಲಿ ಹೂಡಿಕೆ ಮಾಡಿದ್ದಾನೆ. ಡ್ರಗ್ಸ್ ಜಾಲದಲ್ಲಿ ಸಿಕ್ಕಿ ಬೀಳುವ ಮೊದಲೇ ವಿನ್ಸೆಂಟ್ ಮೇಲೆ ನಕಲಿ ಪಾಸ್ಪೋರ್ಟ್ ಬಳಸಿದ ಬಗ್ಗೆ ಕೇಸ್ ಇದೆ. ಬೆಂಗಳೂರಿನ ಕೆಆರ್ಪುರಂನಲ್ಲಿ ಪ್ರಕರಣ ದಾಖಲಾಗಿದ್ದು ಕೋರ್ಟ್ನಲ್ಲಿ ವಿಚಾರಣೆ ಇದೆ. ಈ ನಡುವೆ ಡ್ರಗ್ಸ್ ಬಿಸಿನೆಸ್ಗೆ ಇಳಿದಂತಹ ವಿನ್ಸೆಂಟ್ ಡ್ರಗ್ಸ್ ಸಪ್ಲೈ ಮಾಡೋದನ್ನೇ ಉದ್ಯಮ ಮಾಡಿಕೊಂಡಿದ್ದ. ಅಲ್ಲದೆ ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಬಾರ್ ಪಬ್ಗಳ ಸಂಪರ್ಕ ಸಾಧಿಸಿ ಡ್ರಗ್ಸ್ ಪೂರೈಕೆ ಮಾಡ್ತಿದ್ದ. ವಿದೇಶದಿಂದ ಡ್ರಗ್ಸ್ ತರಿಸಿ ಮಾರಾಟ ಮಾಡ್ತಾ ಇದ್ದ ಟೆಕ್ಕಿಯನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಸಾರ್ಥಕಾರ್ಯ ಬಂಧಿತ ಆರೋಪಿಯಾಗಿದ್ದು 4.99 ಗ್ರಾಂ ಎಲ್ಎಸ್ಡಿ, ಎಂಎಚ್ ಸೀರೀಸ್ ಪ್ಯಾಕೆಟ್ ಸ್ಕೇಲ್, ರಾ ಟಿಪ್ ಸ್ಮೋಕ್ ಪೇಪರ್ ಪಾಕೆಟ್ ಜಪ್ತಿ ಮಾಡಲಾಗಿದೆ. ವಿದೇಶಿಗರ ಪೋಸ್ಟ್ ಮೂಲಕ ಡ್ರಗ್ಸ್ ತರಿಸ್ತಾ ಇದ್ದ ಸಾರ್ಥಕ್ ಬಳಿಕ ಮಾರಾಟ ಮಾಡ್ತಿದ್ದ. ರಾಜರಾಜೇಶ್ವರಿ ನಗರ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಪರ ಶಾಸಕ ಜಮೀರ್ ಅಹ್ಮದ್ ಮತಯಾಚನೆ ಮಾಡಿದ್ರು. ಬೈಕ್ ರ್ಯಾಲಿ ನಡೆಸಿ ಜಮೀರ್ ಕುಸುಮಾಗೆ ಮತ ನೀಡುವಂತೆ ಮನವಿ ಮಾಡಿದ್ರು. ರ್ಯಾಲಿ ಬಳಿಕ ಕ್ಯಾಂಟೀನ್ ಒಂದರಲ್ಲಿ ಖುದ್ದು ತಾವೇ ಬಾದಾಮಿ ಹಾಲು ಖರೀದಿಸಿ ಕಾರ್ಯಕರ್ತರಿಗೆ ವಿತರಿಸಿದ್ರು. ಶಿರಾ ಕ್ಷೇತ್ರದಲ್ಲಿ ಇಂದು ಸಿಎಂ ಬಿಎಸ್ವೈ ಪ್ರಚಾರ ಮಾಡ್ತಿದ್ದಾರೆ. ಆದರೆ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ಪ್ರಚಾರದಿಂದ ದೂರ ಉಳಿದಿದ್ದಾರೆ. ಅನಾರೋಗ್ಯ ಕಾರಣದಿಂದಾಗಿ ವಿಶ್ರಾಂತಿಯಲ್ಲಿರುವಂತಹ ಮಾಧುಸ್ವಾಮಿ ಅನುಪಸ್ಥಿತಿ ಬಗ್ಗೆ ದೂರವಾಣಿ ಮೂಲಕ ಸಿಎಂಗೆ ಮಾಹಿತಿ ನೀಡಿದ್ದಾರೆ. ಕೊರೋನಾ ಕೇರ್ ಸೆಂಟರ್ಗಳನ್ನು ಮುಚ್ಚಲು ರಾಜ್ಯ ಸರ್ಕಾರ ಮುಂದಾಗಿದೆ. ಬೆಂಗಳೂರಿನಲ್ಲಿ ಕೋಟಿ ಖರ್ಚು ಮಾಡಿ ಒಟ್ಟು 12 ಕೇರ್ ಸೆಂಟರ್ಗಳನ್ನು ನಿರ್ಮಿಸಲಾಗಿತ್ತು. ಅಲ್ಲದೆ 14,000 ಬೆಡ್ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಇದರಲ್ಲಿ ಈಗಾಗಲೇ 8 ಕೇರ್ ಸೆಂಟರ್ಗಳಿಗೆ ಬೀಗ ಜಡಿಯಲಾಗಿದ್ದು ಜನರು ಬಾರದೇ ಇರುವುದನ್ನು ನೆಪವಾಗಿಸಿಕೊಂಡು ಇದೀಗ ಮತ್ತೆ 4 ಸೆಂಟರ್ಗಳನ್ನು ಮುಚ್ಚಲು ಸರ್ಕಾರ ಮುಂದಾಗಿದೆ. ಐಪಿಎಲ್ ಬೆಟ್ಟಿಂಗ್ಗೆ ಯುವಕ ಬಲಿಯಾಗಿರುವ ಶಂಕೆ ವ್ಯಕ್ತವಾಗಿದೆ. ವಾರದ ಹಿಂದೆ ಕುಂಬಳಗೂಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಂಜುನಾಥ್ ಎಂಬಾತ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದ. ಆದರೆ ಚಿಕಿತ್ಸೆ ಫಲಿಸದೆ ಹೆಸರುಘಟ್ಟ ರಸ್ತೆಯ ಸಪ್ತಗಿರಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ. ವಿದ್ಯಾಭ್ಯಾಸಕ್ಕಾಗಿ ಅಜ್ಜಿ ಮನೆಗೆ ಬಂದಿದ್ದ ಮಂಜುನಾಥ್ ಆತ್ಮಹತ್ಯೆಗೆ ಕ್ರಿಕೆಟ್ ಬೆಟ್ಟಿಂಗ್ಗೆ ಕಾರಣ ಎನ್ನಲಾಗಿದೆ. ಶಿರಾದಲ್ಲಿ ರೇಣುಕಾಚಾರ್ಯಗೆ ಟಕ್ಕರ್ ಕೊಟ್ಟಿದ್ಯಾರು? ಚಿಕ್ಕಬಳ್ಳಾಪುರದಲ್ಲಿ ನಿಷೇಧಾಜ್ಞೆ ಜಾರಿಯಾಗಿದ್ದೇಕೆ? ಜಡ್ಜ್ಗೆ ರೌಡಿ ಶೀಟರ್ ಬರೆದ ಪತ್ರದಲ್ಲಿ ಏನಿದೆ ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ತುಮಕೂರಿನ ಶಿರಾ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಬಳಿ ಮತ ಕೇಳಿ ಶಾಸಕ ರೇಣುಕಾಚಾರ್ಯ ಎಡವಟ್ಟು ಮಾಡಿಕೊಂಡಿದ್ದಾರೆ. ಈ ವೇಳೆ ಶಿರಾದಲ್ಲಿ ಬಿಜೆಪಿ ಗೆಲುವು ನಿಶ್ಚಿತ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ. ಆಗ ಕೈ ಕಾರ್ಯಕರ್ತ ಬಿಜೆಪಿ ಯಾವ ಕಾರಣಕ್ಕೂ ಗೆಲ್ಲಲ್ಲ ಅಂತ ಕಡ್ಡಿ ತುಂಡು ಮಾಡಿದಂತೆ ನುಡಿದಿದ್ದಾನೆ. ಆ ಬಳಿಕ ನಾವಿರ್ತೀವಿ, ನೀವು ಇರ್ತೀರಿ, ನವೆಂಬರ್ 10ರಂದು ಭೇಟಿಯಾಗೋಣ ಅಂತ ರೇಣುಕಾಚಾರ್ಯ ವಾಪಸ್ ತರಲಿದ್ದಾರೆ. ನಾವು ಕೇವಲ ಚುನಾವಣಾ ಪ್ರಚಾರಕ್ಕೆ ಮಾತ್ರ ಹೇಳ್ತಿಲ್ಲ, ನಾವು ಶಿರಾಗೆ ಮದನೂರಿಗೆ ಕಾಟಾಚಾರಕ್ಕೆ ಬಂದಿಲ್ಲ ಅಂತ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ನಮ್ಮ ಭಾವಿ ಶಾಸಕ ರಾಜೇಶ್ ಗೌಡ ಮದನೂರು ಕೆರೆಗೆ ನೀರು ತರುವ ಕೆಲಸ ಮಾಡ್ತಾರೆ. ಬಿಜೆಪಿ ಅಭ್ಯರ್ಥಿ ಇಲ್ಲಿ ಸೋಲುವ ಪ್ರಶ್ನೆಯೇ ಉದ್ಭವವಿಲ್ಲ. ನಾವು ಖಂಡಿತವಾಗಿಯೂ ಬದಲಾವಣೆ ತರ್ತೇವೆ ಅಂತ ಬಿವೈ ವಿಜಯೇಂದ್ರ ಹೇಳಿದ್ರು. ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಚಿಕ್ಕಬಳ್ಳಾಪುರ ನಗರದಾದ್ಯಂತ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಎಸ್ಪಿ ಜಿಕೆ ಮಿಥುನ್ ಕುಮಾರ್ ಈ ಬಗ್ಗೆ ಮಾಹಿತಿ ನೀಡಿದ್ದು, 3 ಡಿವೈಎಸ್ಪಿ, 6 ಪೊಲೀಸ್ ಇನ್ಸ್ಪೆಕ್ಟರ್ಗಳು, 150 ಪೊಲೀಸ್ ಕಾನ್ಸ್ಟೇಬಲ್, 3 ಸಶಸ್ತ್ರ ಪೊಲೀಸ್ ತುಕಡಿಗಳನ್ನು ನಿಯೋಜಿಸಲಾಗಿದೆ. ಬೆಂಗಳೂರಿನ ಶಾಂತಿನಗರದ ಇಡಿ ಕಚೇರಿಯಲ್ಲಿ ಕೇರಳ ಮಾಜಿ ಸಚಿವರ ಪುತ್ರ ಬಿನೀಶ್ ಕೊಡಿಯೇರಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಡ್ರಗ್ಸ್ ಜಾಲದಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪ ಬಿನೀಶ್ ಮೇಲಿದ್ದು ಇಡಿ ಡ್ರಿಲ್ ಮಾಡ್ತಾ ಇದೆ. ಡ್ರಗ್ ಪೆಡ್ಲರ್ ಮೊಹಮ್ಮದ್ ಅನೂಪ್ ಜೊತೆಗಿನ ನಂಟು ಸೇರಿ ಬೇರೆ ಡ್ರಗ್ ಪೆಡ್ಲರ್ಗಳ ಜೊತೆಗಿದ್ದ ಸಂಪರ್ಕದ ಬಗ್ಗೆ ಇಡಿ ವಿಚಾರಣೆಗೆ ಒಳಪಡಿಸಿದೆ. ಕೆಲ ಮಹತ್ವದ ದಾಖಲೆ ಸಂಗ್ರಹಿಸಿ ಡ್ರಿಲ್ ಮಾಡುತ್ತಿದೆ.
ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಮಟ್ಟನವಿಲೆ ಬಳಿ ಕಾರು ಸಮೇತ ವ್ಯಕ್ತಿಯನ್ನ ದಹಿಸಿದ ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ಮೃತ ದಿನೇಶ್ ಎಂಬಾತ ಎರಡನೇ ಮದುವೆಯಾಗಿದ್ದಕ್ಕೆ ರೊಚ್ಚಿಗೆದ್ದಂತಹ ಪತಿಯನ್ನ ಹತ್ಯೆ ಮಾಡಿದ್ದಾಳೆ. ಕಳೆದ 4 ವರ್ಷಗಳ ಹಿಂದೆ ಬೆಂಗಳೂರಿನ ಅಭಿಲಾಷ ಎಂಬುವಳನ್ನ ದಿನೇಶ್ ಮದುವೆಯಾಗಿದ್ದ. ಬಳಿಕ ಬೇರೊಬ್ಬಳನ್ನ ವಿವಾಹವಾಗಿದ್ದ. ಇದರಿಂದ ಸಿಟ್ಟಾದ ಆರೋಪಿ ಅಭಿಲಾಷ ಅಪ್ಪ ಸಂಬಂಧಿ ಜೊತೆ ಸೇರಿಕೊಂಡು ಪತಿಯನ್ನ ಕೊಲ್ಲಿಸಿದ್ದಾಳೆ. ರೌಡಿ ಶೀಟರ್ ಹಾಗೂ ಪಾತಕಿ ವಿಕಿ ಶೆಟ್ಟಿ ಬಲಗೈ ಬಂಟ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಜೆಎಂಎಫ್ಸಿ ಕೋರ್ಟ್ ಜಡ್ಜಿಗೆ ಪತ್ರ ಬರೆದಿದ್ದಾನೆ. ರೌಡಿ ಶೀಟರ್ ಆಕಾಶ್ ಭವನ್ ಶರಣ್ ಎಂಬಾತ ಎನ್ಕೌಂಟರ್ ಭೀತಿಯಿಂದ ನನ್ನ ಜೀವಕ್ಕೆ ಅಪಾಯವಿದೆ ಅಂತ ಪತ್ರ ಬರೆದಿದ್ದಾನೆ. ವಿಚಾರಣೆಯಿಂದ ವಿನಾಯಿತಿ ನೀಡಿ ಅಂತ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಲೆಟರ್ ಗೀಚಿದ್ದಾನೆ. ತುಳು ಚಿತ್ರನಟ ಸುರೇಂದ್ರ ಹತ್ಯೆ ಕೇಸ್ನ ವಿಚಾರಣೆ ನೆಪದಲ್ಲಿ ನನ್ನನ್ನು ಎನ್ಕೌಂಟರ್ ಮಾಡ್ತಾರೆಂದು ಉಲ್ಲೇಖ ಮಾಡಿದ್ದಾನೆ. ಅಕ್ರಮವಾಗಿ ಮಣ್ಣುಮುಕ್ಕ ಹಾವು ಸಾಗಿಸ್ತಾ ಇದ್ದ ಐವರನ್ನ ಸೆರೆ ಹಿಡಿಯಲಾಗಿದೆ. ಮೈಸೂರಿನ ಸಿದ್ಲಿಂಗಪುರದ ಬಳಿ ದೊಡ್ಡಯ್ಯ, ಹೇಮಂತ್, ಯೋಗೇಶ್, ರವಿ, ಭರಮೇಗೌಡರನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಬಂಧಿಸಿದ್ದಾರೆ. ಬೆಂಗಳೂರಿನಿಂದ ಮೈಸೂರಿಗೆ ಅಕ್ರಮವಾಗಿ ಮಣ್ಣುಮುಕ್ಕ ಹಾವನ್ನ ಆರೋಪಿಗಳು ಸಾಗಿಸ್ತಾ ಇದ್ರು. ದಾವಣಗೆರೆ ನಗರದಲ್ಲಿ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರಿಂದ ಸ್ವಚ್ಛತಾ ಅಭಿಯಾನ ನಡೆಯಿತು. ಆಗ್ನೇಯ ಪದವೀಧರ ಕ್ಷೇತ್ರದ ಮತದಾನವಿರುವುದರಿಂದ ಕಸದ ಆಗರವಾಗಿದ್ದ ನಗರದ ಸರ್ಕಾರಿ ಹೈಸ್ಕೂಲ್ ಮೈದಾನವನ್ನು ಸ್ವಚ್ಛತೆ ಮಾಡಲಾಯಿತು. ಮೇಯರ್ ಅಜಯ್ ಕುಮಾರ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಡಾ ಶಿವಯೋಗಿ ಸ್ವಾಮಿ ಸೇರಿ ಪ್ರಮುಖರು ಪಾಲ್ಗೊಂಡಿದ್ದರು. ನಗರಸಭೆ ಸದಸ್ಯನನ್ನ ಕಿಡ್ನಾಪ್ ಮಾಡಿದ್ದಕ್ಕೆ ನಿಗೂಢ ಸದ್ದಿಗೆ ಜನ ಬೆಚ್ಚಿಬಿದ್ದಿದ್ದಲ್ಲಿ ಬಾಬು ಜಗಜೀವನ್ ರಾಮ್ ಸರ್ಕಲ್ನ ಗೇಟ್ ಧ್ವಂಸಗೊಳಿಸಿದ್ಯಾರು? ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಸಿನಿಮೀಯ ರೀತಿಯಲ್ಲಿ ನಗರಸಭೆ ಸದಸ್ಯನನ್ನ ಅಪಹರಿಸಲಾಗಿದೆ. ನವೆಂಬರ್ 2ಕ್ಕೆ ನಗರಸಭಾ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಹೀಗಾಗಿ ಕೈ ಸದಸ್ಯ ಮನೋಹರ್ ಸ್ವಾಮಿ ಹಿರೇಮಠ್ ಎಂಬಾತನನ್ನ ಬಿಜೆಪಿಯ 8 ಜನ ಕಿಡ್ನಾಪ್ ಮಾಡಿದ್ದಾರೆ. ಈ ಬಗ್ಗೆ ಅಪಹರಿಸಿದ 8 ಜನರ ವಿರುದ್ಧ ಗಂಗಾವತಿ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕಿಡ್ನಾಪ್ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮದುವೆ ವೇಳೆ ಕೋವಿಡ್ ಮಾರ್ಗಸೂಚಿಯನ್ನ ಪಾಲಿಸಬೇಕು ಅನ್ನೋ ನಿಯಮವಿದೆ. ಆದರೆ ಸಚಿವ ಶ್ರೀರಾಮುಲು ಭಾಗಿಯಾಗಿದ್ದ ಸಮಾರಂಭದಲ್ಲಿ ಕೋವಿಡ್ ನಿಯಮ ಉಲ್ಲಂಘನೆಯಾಗಿದೆ. ರಾಯಚೂರು ಜಿಲ್ಲೆಯ ಸಿಂಧನೂರು ಹೊರವಲಯದಲ್ಲಿ ಸಚಿವ ಶ್ರೀರಾಮುಲು ಆಪ್ತ ನಾಗರಾಜ್ ನೆಕ್ಕಂಟಿ ಅದ್ದೂರಿಯಾಗಿ ಮದುವೆಯಾಗಿದ್ದಾರೆ. ದೈಹಿಕ ಅಂತರ ಮರೆತು ಮಾಸ್ಕ್ ಧರಿಸದೆ ಮೆರವಣಿಗೆ ನಡೆಸಲಾಗಿದೆ. ಬಾಬು ಜಗಜೀವನ್ ರಾಮ್ ಸರ್ಕಲ್ನ ಗೇಟ್ಗಳನ್ನು ಧ್ವಂಸಗೊಳಿಸಲಾಗಿದೆ. ಕೊಪ್ಪಳ ನಗರದ ಹೊಸಪೇಟೆ ರಸ್ತೆಯಲ್ಲಿರತಕ್ಕಂಥ ವೃತ್ತದಲ್ಲಿ ಕಬ್ಬಿಣದ ಗೇಟ್ ಅನ್ನು ದುಷ್ಕರ್ಮಿಗಳು ಕಿತ್ತು ಹಾಕಿದ್ದಾರೆ. ಸ್ಥಳಕ್ಕೆ ಕೊಪ್ಪಳ ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಾಗಲಕೋಟೆ ಕೇಂದ್ರ ಸಹಕಾರಿ ಬ್ಯಾಂಕ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಗರ ಆರೋಪ ಪ್ರತ್ಯಾರೋಪ ತಾರಕಕ್ಕೇರಿದೆ. ಗಟ್ಟಿಗನೂರು ಪಿಕೆಪಿಎಸ್ನಲ್ಲಿ ಪೊಲೀಸರೇ ಮುಂದೆ ನಿಂತು ಡೆಲಿಗೇಷನ್ ಪವರ್ ಕುರಿತು ಠರಾವು ಬರೆಸುವ ವಿಡಿಯೋ ಬಿಡುಗಡೆ ಮಾಡಲಾಗಿದೆ. ಬಾಗಲಕೋಟೆಯಲ್ಲಿ ಹುನಗುಂದ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪ ಸಿಡಿ ಬಿಡುಗಡೆ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರಿಂದ ಆರೋಪ ಪ್ರತ್ಯಾರೋಪ ಮುಂದುವರೆದಿದೆ. ವಿಜಯಾನಂದ ಕಾಶಪ್ಪನವರ ವಿರುದ್ಧ ಕೊಲೆ ಆರೋಪವನ್ನು ಬಿಜೆಪಿ ಮುಖಂಡ ವೀರೇಶ ಉಂಡೋಡಿ ಮಾಡಿದ್ದಾರೆ. ಡಿಸಿಸಿ ಬ್ಯಾಂಕ್ನ ಪಿಗ್ಮಿ ಏಜೆಂಟ್ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವುದಾಗಿ ಆರೋಪ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಅಡವಿ ಸಂಗಾಪುರದಲ್ಲಿ ಭೂ ಒಡಲಾಳದಿಂದ ಕೇಳಿ ಬರ್ತಾ ಇರತಕ್ಕಂಥ ನಿಗೂಢ ಶಬ್ದಕ್ಕೆ ಗ್ರಾಮಸ್ಥರು ಭೀತಿಗೊಂಡಿದ್ದಾರೆ. ಕಳೆದ 3 ದಿನಗಳಿಂದ ಶಬ್ದ ಕೇಳಿ ಬರ್ತಾ ಇದ್ದು ರಾತ್ರಿ ನಿದ್ದೆ ಮಾಡದೆ ಜನರು ಕಾಲ ಕಳೆದಿದ್ದಾರೆ. ಕೂಡಲೇ ಜಿಲ್ಲಾಡಳಿತ ನಿಗೂಢ ಶಬ್ದದ ಕಾರಣ ಹುಡುಕಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈಜಾಡಲು ಕಾಲುವೆಗೆ ಇಳಿದಿದ್ದ ಇಬ್ಬರು ನೀರು ಪಾಲಾದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಮಸ್ಕಿ ತಾಲೂಕಿನ ಶಂಕರನಗರ ಕ್ಯಾಂಪ್ ಬಳಿ ಕಾಲುವೆಯಲ್ಲಿ ನಿನ್ನೆ ಹೈದರಾಬಾದ್ ಮೂಲದ ದಯಾ ಮತ್ತು ಶಿವು ನೀರು ಪಾಲಾಗಿದ್ರು. ಕವಿತಾಳ ಪೊಲೀಸ್ ಸ್ಟೇಷನ್ ಪೊಲೀಸರಿಂದ ಇಂದು ಕೂಡ ಶವ ಶೋಧ ಮುಂದುವರೆದಿದೆ. ನದಿಯಲ್ಲಿ ಈಜಾಡ್ತಾ ಇದ್ದಂತಹ ಇಬ್ಬರು ಬಾಲಕರು ನೀರು ಪಾಲಾಗಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಪಟ್ಟದಕಲ್ಲು ಗ್ರಾಮದ ಬಳಿ ಮಲಪ್ರಭಾ ನದಿಯಲ್ಲಿ ಘಟನೆ ನಡೆದಿದೆ. ಬಸವರಾಜ ಮಹಾಂತಯ್ಯ ಹಿರೇಮಠ ಮತ್ತು ಪ್ರವೀಣ ಸಿದ್ದನಗೌಡ ರೋಣದ ಮೃತ ದುರ್ದೈವಿಗಳಾಗಿದ್ದು ಸ್ಥಳಕ್ಕೆ ಬಾದಾಮಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಎತ್ತಿನ ಬಂಡಿಗಳ ಮೂಲಕ ಅಕ್ರಮ ಮರಳು ಸಾಗಿಸ್ತಾ ಇದ್ದ ಹಿನ್ನೆಲೆಯಲ್ಲಿ 8 ಎತ್ತಿನ ಬಂಡಿಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ವಾಗೇವಾಡಿಯಿಂದ ಸಿರುಗುಪ್ಪ ಪಟ್ಟಣಕ್ಕೆ ಎತ್ತಿನ ಬಂಡಿಗಳ ಮೂಲಕ ಮರಳು ಸಾಗಿಸಲಾಗ್ತಾ ಇದ್ದು ದಾಳಿ ನಡೆಸಿದ ಸಿರುಗುಪ್ಪ ಠಾಣೆಯ ಪೊಲೀಸರು ಮರಳು ತುಂಬಿದ 8 ಎತ್ತಿನ ಬಂಡಿಗಳನ್ನು ವಶಕ್ಕೆ ತೆಗೆಯಲಾಗಿದೆ. ಅಭಿಮಾನಿಗಳಿಗೆ ಕಪಿಲ್ ದೇವ್ ಧನ್ಯವಾದ ಸಲ್ಲಿಸಿದ್ದಕ್ಕೆ ರಾಹುಲ್ ಆಯ್ಕೆಯನ್ನ ವಿರೋಧಿಸಿದವರಿಗೆ ಕ್ರಿಸ್ ಶ್ರೀಕಾಂತ್ ಹೇಳಿದ್ದೇನು? ಯಶ್ ಮಗನ ಹುಟ್ಟುಹಬ್ಬ ಸಂಭ್ರಮ ಹೇಗಿದೆ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ.
ಎಮರ್ಜೆನ್ಸಿ ಆಂಜಿಯೋಪ್ಲಾಸ್ಟಿ ಚಿಕಿತ್ಸೆಗೆ ಒಳಗಾಗಿದ್ದ ಮಾಜಿ ಕ್ರಿಕೆಟಿಗ ಕಪಿಲ್ ದೇವ್ ಚೇತರಿಸಿಕೊಂಡಿದ್ದು ತಾವು ಗುಣಮುಖರಾಗಲು ಪ್ರಾರ್ಥಿಸಿದ ಅಭಿಮಾನಿಗಳಿಗೆ ಧನ್ಯವಾದ ತಿಳಿಸಿದ್ದಾರೆ. ನಾನು ನಿಮ್ಮೆಲ್ಲರನ್ನ ಭೇಟಿಯಾಗಲು ಬಯಸುತ್ತೇನೆ. ನಿಮ್ಮ ಶುಭಾಶಯಗಳಿಗೆ ಮತ್ತೊಮ್ಮೆ ಧನ್ಯವಾದಗಳು ಅಂತ ಕಪಿಲ್ ದೇವ್ ತಿಳಿಸಿದ್ದಾರೆ. ನವೆಂಬರ್ನಲ್ಲಿ ನಡೆಯಲಿರೋ ಬಿಗ್ ಬ್ಯಾಶ್ ಲೀಗ್ನಲ್ಲಿ ದಕ್ಷಿಣ ಆಫ್ರಿಕಾ ಸ್ಪಿನ್ನರ್ ಇಮ್ರಾನ್ ತಾಹಿರ್ ಹಾಗೂ ಆಫ್ಘಾನ್ ಕ್ರಿಕೆಟಿಗ ನೂರ್ ಅಹ್ಮದ್ ಕಾಣಿಸಿಕೊಳ್ಳಲಿದ್ದಾರೆ. ರೆನೆಗೇಡ್ಸ್ ತಂಡಕ್ಕೆ ಈ ಇಬ್ಬರು ಆಟಗಾರರು ಸಹಿ ಮಾಡಿದ್ದು ಚೊಚ್ಚಲ ಬಿಬಿಎಲ್ ಆಡಲು ಕಾತರರಾಗಿದ್ದಾರೆ. ಕೆಎಲ್ ರಾಹುಲ್ ಆಯ್ಕೆಯನ್ನ ವಿರೋಧಿಸಿದ್ದ ಸಂಜಯ್ ಮಂಜ್ರೇಕರ್ಗೆ ಮಾಜಿ ಕ್ರಿಕೆಟಿಗ ಕ್ರಿಸ್ ಶ್ರೀಕಾಂತ್ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ನೀವು ಮುಂಬೈ ಮಹಾನಗರ ಬಿಟ್ಟು ಯೋಚಿಸಿ, ನಾವು ತಟಸ್ಥರಾಗಿದ್ದುಕೊಂಡು ಮಾತನಾಡಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಟೀಂ ಇಂಡಿಯಾ ವಿರುದ್ಧದ ಸರಣಿಗೆ ಆಸೀಸ್ ತಂಡ ಪ್ರಕಟಿಸಲಾಗಿದ್ದು 3 ವರ್ಷಗಳ ನಂತರ ಮೌಸಿಸ್ ಹೆನ್ರಿಕ್ ತಂಡಕ್ಕೆ ವಾಪಸ್ಸಾಗಿದ್ದಾರೆ. ಕಳೆದ ಬಿಬಿಎಲ್ನಲ್ಲಿ ಹೆನ್ರಿಕ್ಸ್ 150ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡಿದ್ರು. ಹೀಗಾಗಿ ಹೆನ್ರಿಕ್ಸ್ ತಂಡಕ್ಕೆ ವಾಪಸ್ಸಾಗಿದ್ದಾರೆ. ಸ್ಪಿನ್ ದಿಗ್ಗಜ ಮುತ್ತಯ್ಯ ಮುರಳೀಧರನ್ರ 800 ಚಿತ್ರಕ್ಕೆ ಒಂದಲ್ಲ ಒಂದು ವಿಘ್ನಗಳು ಎದುರಾಗ್ತಿವೆ. ಇತ್ತೀಚೆಗೆ ವಿಜಯ್ ಸೇತುಪತಿ ಚಿತ್ರದಿಂದ ಹೊರನಡೆದಿದ್ರು. ಇದೀಗ ನಿರ್ದೇಶಕ ಸೀನು ಅವರಿಗೆ ಜೀವ ಬೆದರಿಕೆ ಕರೆಗಳು ಬರೋದಕ್ಕೆ ಶುರುವಾಗಿದೆ. ನಟ ಧ್ರುವ ಸರ್ಜಾ ಅಭಿನಯದ ಪೊಗರು ಚಿತ್ರದ ಕರಾಬು ಹಾಡು ದಾಖಲೆ ಮುಂದುವರೆಸಿದೆ. 150 ಮಿಲಿಯನ್ ವ್ಯೂಸ್ ಪಡೆದುಕೊಳ್ಳುವುದರ ಜೊತೆಗೆ ಸ್ಯಾಂಡಲ್ವುಡ್ನಲ್ಲಿ ಹೊಸ ದಾಖಲೆ ಸೃಷ್ಟಿ ಮಾಡಿದೆ. ನಟ ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಪಂಡಿತ್ ಪುತ್ರನಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ಯಥರ್ವ ಯಶ್ಗೆ 1 ವರ್ಷ ತುಂಬಿದೆ. ಈ ಖುಷಿಯನ್ನ ಸ್ಟಾರ್ ದಂಪತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ರಾಜ್ ಕುಟುಂಬದ ಕುಡಿ ಯುವರಾಜ್ ಚೊಚ್ಚಲ ಸಿನಿಮಾ ರೆಡಿಯಾಗ್ತಾ ಇದೆ. ಕನ್ನಡ ರಾಜ್ಯೋತ್ಸವದಂದು ಯುವ ಸಿನಿಮಾ ಮೊದಲ ಟೀಸರ್ ರಿಲೀಸ್ ಆಗಲಿದೆ. ದೊಡ್ಡಮನೆ ಅಭಿಮಾನಿಗಳು ಯುವನ ನಯ ಅವತಾರ ನೋಡಲು ಕಾಯ್ತಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳು ಈಗಾಗಲೇ ಸಜ್ಜಾಗಿದ್ದಾರೆ. 100 ದಿನಕ್ಕೂ ಮೊದಲೇ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಹುಟ್ಟುಹಾಕ್ತಿದ್ದಾರೆ. ಜೊತೆಗೆ ಫ್ಯಾನ್ಸ್ ಮೇಡ್ ಹಾಡನ್ನ ರಿಲೀಸ್ ಮಾಡಲು ಸಜ್ಜಾಗಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.